ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ. ಎಲ್ರಿಗೂ ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇವತ್ತು ಬಂದ್ಬಿಟ್ಟು 1000 ರುಪೀಸ್ ಪ್ರಾಫಿಟ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಪುಟ್ ನ ಸೆಲ್ ಮಾಡಿದ್ದೆ 45 ಕ್ವಾಂಟಿಟಿಯಲ್ಲಿ 26 ಪಾಯಿಂಟ್ಸ್ ಏನು ಕ್ಯಾಪ್ಚರ್ ಮಾಡಿದ್ದೆ. ಅದಾದ್ಮೇಲೆ ಮತ್ತೆ ನಾನು ಯಾವುದೇ ಟ್ರೇಡ್ ತಗೊಂಡಿಲ್ಲ. ಬನ್ನಿ ಇವತ್ತು ಇಂಪಾರ್ಟೆಂಟ್ ಲೆವೆಲ್ಸ್ ನೋಡೋಣ. ಇಂಪಾರ್ಟೆಂಟ್ ಅಂದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಒಂದು ಬ್ಯಾಂಕ್ ನಿಫ್ಟಿಯಿಂದ ನಿಫ್ಟಿ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಇವತ್ತು ಕ್ಲೋಸ್ ಆಗಿದೆ. ಅದು ಯಾವ್ದಂತಂದ್ರೆ ನೋಡಿ, ಈ ಲೆವೆಲ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಲೆವೆಲ್. ಕಾರಣ ಏನಂತಂದ್ರೆ ಇಲ್ಲಿ ಹಾಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಎಲೆಕ್ಷನ್ ದಿನ ಇದು ಬಂದ್ಬಿಟ್ಟು ಈ ಕ್ಯಾಂಡಲ್ ಬಂದ್ಬಿಟ್ಟು ಇದು ಎಕ್ಸಿಟ್ ಪೋಲ್ ಆಗಿ ಅದನ್ನ ನೆಕ್ಸ್ಟ್ ವರ್ಕಿಂಗ್ ಡೇ ಅಲ್ಲಿ ಈ ಕ್ಯಾಂಡಲ್ ಕ್ರಿಯೇಟ್ ಆಗಿತ್ತು. ಅಂದ್ರೆ ಥರ್ಡ್, ಇದು ಬಂದ್ಬಿಟ್ಟು ಫೋರ್ತ್. ಈ ಫೋರ್ತ್ ಕ್ಯಾಂಡಲ್ ಅಲ್ಲಿ ಬಂದ್ಬಿಟ್ಟು ಇಷ್ಟು ದೊಡ್ಡದು ಕೆಳಗಡೆ ಬಿದ್ದಿದೆ ಅಲ್ವಾ. ಇವಾಗ ಎಕ್ಸಾಕ್ಟ್ ಇಲ್ಲೇ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಆಗಿದೆ. ಇದು ಫರ್ದರ್ ಇದೇ ರೀತಿ ಕೆಳಗಡೆ ಬೀಳ್ಬೋದಾ ಅಂತ ಅಂದ್ರೆ ಇನ್ನು ಎಕ್ಸಾಕ್ಟ್ ಆಗಿ ಇನ್ನು ಪೂರ್ತಿ ಯಾವುದೇ ತರ ಡೈರೆಕ್ಷನ್ ಕೊಟ್ಟಿಲ್ಲ. ಬಟ್ ರಿವರ್ಸಲ್ ಡೈರೆಕ್ಷನ್ ಅಂತೂ ಒಂದು ಸಮ್ ಟೈಮ್ ಒಂದು ಕರೆಕ್ಷನ್ಗೆ ಇವಾಗ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಅದು ಎಲ್ಲಿವರೆಗೂ ಹೋಗ್ಬೋದು ಅಂತಂದ್ರೆ ಫರ್ದರ್ ಈ ಲೆವೆಲ್ ವರೆಗೂ ಬಂದು ಸಪೋರ್ಟ್ ತಗೋಬಹುದು. ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಬಂದ್ಬಿಟ್ಟು ಸಪೋರ್ಟ್ ತಗೊಂಡು ಅದ್ ನೆಕ್ಸ್ಟ್ ಫರ್ದರ್ ಮೂವ್ ಆದ್ರೆ ಇದಕ್ಕಿಂತ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿ ಸೇಮ್ ಇಲ್ಲಿಂದ ಒಂದು ಕರೆಕ್ಷನ್ ಆಗಿದೆ ನೋಡಿ, ಇಲ್ಲಿ ಒಂದು ಕರೆಕ್ಷನ್ ಆಗಿದೆ. ಸೇಮ್ ಈ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಏನಾಗಿದೆ, ಇದನ್ನ ಕ್ರಾಸ್ ಆಗಿಲ್ಲ. ಬಟ್ ನಿಫ್ಟಿಯಲ್ಲಿ ಏನಾಗಿದೆ, ಅದು ಆಲ್ ಟೈಮ್ ಹೈ. ಇವತ್ತು ಆಲ್ ಟೈಮ್ ಹೈ ಕೂಡ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೆ ಇವತ್ತು ಆಲ್ ಟೈಮ್ ಹೈ ಕ್ರಾಸ್ ಮಾಡಿ ಹೋಗಿದೆ ಇವತ್ತು ನಿಫ್ಟಿ. ಇದು ಬಂದ್ಬಿಟ್ಟು ಪ್ರೀವಿಯಸ್ ಆಲ್ ಟೈಮ್ ಹೈ ಎಷ್ಟಿತ್ತು, 23,338.70 ಆಲ್ ಟೈಮ್ ಹೈ ಇತ್ತು. ಇವತ್ತು ಬಂದ್ಬಿಟ್ಟು 23,411.90 ಪಾಯಿಂಟ್ಸ್. ಇದು ಬಂದ್ಬಿಟ್ಟು ಇವಾಗ ನ್ಯೂ ಹೈ, ಆಲ್ ಟೈಮ್ ಹೈ. ಇದು ನ್ಯೂ ಹೈ. ಓಕೆ, ಇವಾಗಿನ ಹೈಗಳು ತುಂಬಾ ಜಾಸ್ತಿ ಬಂದು ಹೋಗಿದೆ. ಅದ್ರ ಜೊತೆಗೆ ಇದು ಇವತ್ತು ಒಂದು ನ್ಯೂ ಹೈ ಮಾಡಿ ಕ್ರಿಯೇಟ್ ಆಗಿದೆ. ಓಕೆ, ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ ಬಂದ್ಬಿಟ್ಟು ಇದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಇದೆ. ಇದ್ರಲ್ಲಿ ಬಂದ್ಬಿಟ್ಟು ನಾವು ಮೇಜರ್ ಸಪೋರ್ಟ್ ಅಂತ ತಗೋಬೇಕಂತಂದ್ರೆ ಇದೆ 48,699 ಮೇಜರ್ ಒಂದು ಸಪೋರ್ಟ್ ಇದೆ. ಓಕೆ, ಅದಾದ್ಮೇಲೆ ಇಲ್ಲಿಂದ ರಿವರ್ಸಲ್ ಹೋಗಿ ಇದು ಕೂಡ ಆಲ್ ಟೈಮ್ ಹೈ ಕ್ರಾಸ್ ಮಾಡುತ್ತಾ ಅಂತ ಮತ್ತೆ ನೋಡ್ಬೇಕಾಗುತ್ತೆ. ಫರ್ದರ್ ಇಲ್ಲೇ ಹೋಗ್ಬೋದು, ಇಲ್ಲಂತಂದ್ರೆ ಬಟ್ ರಿವರ್ಸ್ ಅಂತೂ ಇವತ್ತು ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಆದ್ರೂ ಕೂಡ ಮತ್ತೆ ಫರ್ದರ್ ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಇಲ್ಲಾಂತಂದ್ರೆ ಇಲ್ಲೇ ಮತ್ತೆ ಕರೆಕ್ಷನ್ ಆಗ್ಬಿಟ್ಟು ಆಮೇಲೆ ಫೇಕ್ ಬ್ರೇಕ್ಔಟ್ ತರ ಕೊಟ್ಬಿಟ್ಟು ಕೆಳಗಡೆ ಬರೋ ಚಾನ್ಸಸ್ ಕೂಡ ಇದೆ. ನಾನು ಇದನ್ನ ಲಾಸ್ಟ್ ಟೈಮ್ ನಿಮ್ಗೆ ಇದ್ರಲ್ಲೂ ಹೇಳಿದೆ, ಇಲ್ಲಿಂದ ಕ್ವಿಕ್ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ನಿಮ್ಗೆ ಯಾವುದೇ ತರ ಆಪರ್ಚುನಿಟಿ ಸಿಗಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಲ್ವಾ. ಅದೇ ತರ ಇದೆ. ಇವತ್ತು ಬಂದು 1000 ರುಪೀಸ್ ಪ್ರಾಫಿಟ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಮತ್ತೆ ಫರ್ದರ್ ನಾಳೆ ವಿಡಿಯೋ ನೋಡೋಣ. ಎಲ್ರಿಗೂ ಧನ್ಯವಾದಗಳು.